ವೀಕ್ಷಕರೇ, ಇಂದಿನ ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಈ ವಾರದ ಕಥೆಯಲ್ಲಿ ಸೂಪರ್ ಹಿಟ್ ಹಾಗೂ ಫ್ಲಾಪ್ಗಳ ಬಗ್ಗೆ ಚರ್ಚೆ ನಡೆದಿದ್ದು, ಸ್ಪರ್ಧಿಗಳು ಹಿಟ್ ಹಾಗೂ ಫ್ಲಾಪ್ಗಳ ಲಿಸ್ಟ್ ಸಿಗ್ತಾ ಇದ್ದಾರೆ. ದೊಡ್ಡ ಮನೆಯಲ್ಲಿರೋ ಸ್ಪರ್ಧಿಗಳ ಬಗ್ಗೆ ಧನ್ರಾಜ್ ಕೂಡ ಸಖತ್ ಕಾಮಿಡಿಯನ್ನು ಮಾಡ್ತಿದ್ದಾರೆ. ಧನ್ರಾಜ್ ಮನೆಯಲ್ಲಿದ್ದವರನ್ನು ನೀವು ಯಾವ ಯಾವ ಪ್ರಾಣಿಗಳಿಗೆ ಹೋಲಿಕೆ ಮಾಡ್ತೀರಾ ಅಂತ ಕೇಳಿದ್ರು. ಇದಕ್ಕೆ ಉತ್ತರಿಸಿದ ಧನ್ರಾಜ್ ಐಶ್ವರ್ಯ ಅವರನ್ನು ಆನೆಗೆ ಹೋಲಿಕೆ ಮಾಡಿದ್ದಾರೆ. ಭವ್ಯಗೌಡ ಅವರನ್ನು ಜಿಂಕೆ ಎಂದಿದ್ದಾರೆ. ನಾನು ಕೂಡ ಜಿಂಕೆ, ಅವರು ಕೂಡ ತಂಗಿ ಜಿಂಕೆ ಎಂದಿದ್ದಾರೆ. ಅಷ್ಟೇ ಅಲ್ಲ, ಯಮುನಾ ಬಗ್ಗೆ ಕೇಳ್ತಿದ್ದಂತೆ ಧನ್ರಾಜ್ ಅವರು ಹಾವು ಎಂದಿದ್ದಾರೆ. ಬೆಳಿಗ್ಗೆ ಎದ್ದ ತಕ್ಷಣವೇ ಬುಸ್ ಬುಸ್ ಅಂತಿರ್ತಾರೆ ಎಂದರು. ಅವರು ಎದುರಿಗೆ ಬಂದು ಬುಸ್ ಗಟ್ಟಿದ್ರೆ ಎಲ್ಲಿಗೆ ಹೋಗಬೇಕು ಅನ್ನೋದೇ ಅರ್ಥವಾಗಲ್ಲ ಎಂದು ಧನ್ರಾಜ್ ಅವರು ಕಾಮಿಡಿ ಮಾಡಿದ್ದಾರೆ. ಧನ್ರಾಜ್ ಮಾತಿಗೆ ಕಿಚ್ಚ ಸುದೀಪ್ ಅವರು ಸಖತ್ತಾಗಿ ನಕ್ಕಿದ್ದಾರೆ. ಬೆಳಿಗ್ಗೆ ಓಕೆ, ಹೋಗ್ತಾ ಹೋಗ್ತಾ ಹಾವು ಹೇಗಿರುತ್ತೆ, ಒಂದು ಚೇರ್ನಲ್ಲಿ ಕೂತ್ಕೊಂಡು ಒಬ್ಬನೇ ಬುಸ್ ಬಿಡ್ತಾ ಇರ್ತಾರೆ. ನಾವೇನಾದ್ರೂ ಬೌಲ್ನಲ್ಲಿ ಹಾಲು ಕೊಟ್ರೆ ತಣ್ಣಗೆ ಕುಡಿಯುತ್ತೆ, ಹಾಲು ಕೊಟ್ಟಿಲ್ಲ ಅಂದ್ರೆ ಕೇಳೋದೇ ಬೇಡ, ಬುಸ್ ಬುಸ್ ಅಂತಾನೆ ಎದ್ದೇ ಬಿಡುತ್ತೆ ಎಂದು ಧನ್ರಾಜ್ ಅವರು ಕಾಮಿಡಿ ಮಾಡಿದ್ದಾರೆ. ಧನ್ರಾಜ್ ಕಾಮಿಡಿಗೆ ಕಿಚ್ಚ ಕಿಲ ಕಿಲ ನಕ್ಕಿದ್ರೆ ಯಮುನಾ ಶಾಕ್ ಆಗಿ ಕಣ್ ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಬಿಗ್ ಬಾಸ್ ಮನೆಯಲ್ಲಿ ಸಖತ್ ಫೇಮಸ್ ಆಗಿರುವ ಜಗದೀಶ್ ಅವರು ಊಸರವಳ್ಳಿ ಎಂದಿದ್ದಾರೆ. ಒಂದು ಸಲ ಹೇಳ್ತಾರೆ ಚಾನೆಲ್ನೇ ಪರ್ಚೇಸ್ ಮಾಡ್ತೀನಿ ಅಂತ, ಇನ್ನೊಂದ್ಸಲ ಹೇಳ್ತಾರೆ ಸರ್ ನಾನು ವರ್ಲ್ಡೇ ಪರ್ಚೇಸ್ ಮಾಡ್ತೀನಿ ಅಂತ. ಅದೆಂತ ಶಾಪ್ನಲ್ಲಿ ಸಿಗೋ ಕಾಚವ ಎಂದು ಪರ್ಚೇಸ್ ಮಾಡೋಕೆ ಎಂದು ಪ್ರಶ್ನೆ ಕೂಡ ಮಾಡಿದ್ದಾರೆ. ಅವರ ಮಾತಿಗೆ ಮನೆ ಮಂದಿ ಸೇರಿದಂತೆ ಎಲ್ಲರೂ ಬಿದ್ದು ಬಿದ್ದು ನಕ್ಕಿದ್ದಾರೆ. ಅಷ್ಟೇ ಅಲ್ಲ, ವೀಕೆಂಡ್ ಶೋನಲ್ಲಿ ಬಿಗ್ ಬಾಸ್ ಪ್ರಿಯರಿಗೆ ನಗುವಿಗೆ ಕೊರತೆ ಇಲ್ಲ ಎನ್ನುವುದನ್ನು ಈ ಪ್ರೋಮೋ ಪ್ರೂವ್ ಮಾಡಿದೆ. ಧನ್ರಾಜ್ ಅವರ ನ್ಯಾಚುರಲ್ ಮಾತಿಗೆ ಧಾಟಿಗೆ ಎಲ್ಲರೂ ಬಿದ್ದು ಬಿದ್ದು ನಕ್ಕಿದ್ದಾರೆ. ಕಿಚ್ಚನಿಗೂ ನಗು ಕಂಟ್ರೋಲ್ ಆಗದೆ ನಟ ಮನಸಾರೆ ಧನ್ರಾಜ್ ಅವರ ಮಾತುಗಳನ್ನು ಎಂಜಾಯ್ ಕೂಡ ಮಾಡಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು ವೀಕ್ಷಕರೇ.